ಅಮ್ಮ ದುರ್ಗವ್ವ ರೋಡ್ ನಿಲ್ಲಿಸ್ಕೋ. ಬರ್ರಿ ಆ ಮಕ್ಕಳೆಲ್ಲ ಕರ್ಕೊಂಬನ್ನಿ. ಬಾರಲ್ಲ ನಿಂತು ಬರ. ಅಕ್ಕ ನಮ್ಮ ಪಪ್ಪಗೊಂದು ಆ ಥರದ ಐಟೇನ ಕೊಡ್ರಿ. ಗ್ರೂಪಿಗೆ ಆಗ್ತದೆ ಎಷ್ಟು ಹಿಂಗೆ ತೆಗೀರಿ. ಹೆಂಗಿದಾರ ಹಂಗೇನೆ ತೆಗಿಯ ಫೋಟೋಗಳು ತೆಗಿಯ. ಮೇಡಮ್ ಮಕ್ಕಳು ಬರ್ಲಿಲ್ವಲ್ಲ ಶಾಲೆಗೆ? ಬರ್ತಾಯಿದಾರ ಏನು? ನಾವು ಕರೆಕ್ಟಾಗಿ 7:15 ಇಲ್ಲಿ ಅಂತ ಹೇಳಿದ್ವಿ ನಾವು ನಿನ್ನೆ. ತೆಗಿಯೋ ಹಿಂಗೆ ತೆಗಿಯೋ, ಏನು ತೊಂದರೆ ಇಲ್ಲ. ಮಗಳು ಕರ್ಕೊಂಡು ಹೋಗ್ಬೇಕಾಯ್ತು. ಈ ಕಡೆ ಬಾ, ಎಲ್ಲಾದ್ರೂ ಸರಿ ಆಗುತ್ತೆ. ಎಲ್ಲಾದ್ರೂ ಅವ್ರು ಬರೀ ಬೆನ್ನ ಕಾಣ್ತಿದ್ ಬಾ ಈ ಕಡೆ. ಅವ್ರು ಸರ್ ಅವ್ರು ಫೋಟೋ ತೆಗಿತಿಲ್ಲ, ಅವ್ರು ಬರೀ ಬೆನ್ನ ತೆಗಿತಾ ಇದ್ದಾನೆ. ದೂರದಿಂದ ತೆಗಿದ್ರೆ ಅಲ್ಲಿ ಫೋಟೋಗಳು ಬರ್ತಾವೆ, ಹತ್ತಿರದಿಂದ ತೆಗಿ. ರಾಷ್ಟ್ರಗೀತೆ ಮಾತ್ರ ಹೇಳ್ಬೇಕು. ಜನಗಣಮನ ಬಿಂದು ವಿಜಿತ ಗೊತ್ತಾಯ್ತಾ? 7:15 ಅಂತ ಹೇಳ್ಬೇಕು. ಬರ್ರಿ ಈ ಕಡೆ ಬೇಗ, ಇಲ್ಲಿ ಬರ್ರಿ ಈ ಕಡೆ. ರಾಷ್ಟ್ರಗೀತೆ ಮಾತ್ರ ಹೇಳ್ಬೇಕು. ಬಿಡ್ತಾವೆ. ಈ ಕಡೆಯಿಂದ ಒಂದು ತೆಗಿ ಬರ ಬಿಂದು. ಮೇಡಮ್ ಇವಾಗ ಕಡೆ ನಿಂತ್ಕೊಳ್ಳಿ. ಅಕ್ಕ ಬರ್ರಿ, ನೀವು ನಿಂತ್ಕೊಳ್ಳಿ. ನೀವು ಟೀಚರೇ ಅಲ್ಲ? ಅನಿತಾ ಹೋಗ್ರಿ, ನೀವು ಟೀಚರ್ ಅಲ್ಲ, ನಿಂತ್ಕೊಳ್ರಿ. ಹೇಳಿ. ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ तव शुभ नामे जागे तव शुभ आशीष मागे गाये तव जय गाथा जनगण मंगल जायक जय हे भारत भाग्य विधाता जय हे जय हे जय हे जय 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 हे. ಅವಳು ಒಂದು ದೊಡ್ಡ ಕಲಿತಾರೆ ಬರ
ಇಲ್ಲಿ ಆಫೀಸ್ನ ಚೇರ್ ಅಲ್ಲಿ ಹಾಕು. ಫೋಟೋ ತೆಗೆಸ್ಕೊಳ್ಳಿ ಸರ್. ಹಾಂ ಒಂದು ನಾನು ನೋಡಲಿಲ್ಲ ಮೇಡಮ್. ವಿಶೇಷವಾಗಿ ಈ ವರ್ಷದಿಂದ ಇನ್ನೊಂದು ಅಂಗನವಾಡಿ ನಮ್ಮ ಇಲಾಖೆ ಅನುಮತಿ ಪಡ್ಕೊಂಡು ಇಲ್ಲಿ ನಮ್ಮ ಗ್ರೌಂಡಲ್ಲಿ ಕಾರ್ಯವನ್ನು ಮಾಡ್ತಾರೆ. ಅವರಿಗೆ ನಾವೆಲ್ಲರೂ ಕೂಡ ಸಹಕರಿಸೋಣ. ಇಲಾಖೆನೇ ಕೊಟ್ಟಿದೆ ಅಂದಾಗ ನಿಮ್ಮದು ಏನಿಲ್ಲ. ಅವ್ರ ಪಾಪ ನಿರಂತರವಾಗಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅವಶ್ಯಕತೆ ಇದೆ. ಕೊಠಡಿಗಳು ಲಭ್ಯವಿದ್ದಾವೆ ಅಂದರೆ ಕೊಡುವ ಕರ್ತವ್ಯ ನಮ್ಮದು. ಕೊಠಡಿ ಇಲ್ಲ ಅಂದರೆ ಬೇಡ ಅನ್ಬೋದು. ಕೊಠಡಿ ಇದ್ದಾವೆ. ಆಮೇಲೆ ನಮ್ಮ ಶಾಲೆಯಲ್ಲೂ ಕೂಡ ಮಕ್ಕಳು ಕಡಿಮೆ ಇದೆ. ಅದು ಒಂದು ಮಕ್ಕಳು ಇಲ್ಲಿ ಇದ್ದಾವೆ ನಮ್ಮ ಗ್ರೌಂಡಲ್ಲಿ ಅಂದರೆ ನಮ್ಗೆ ಇನ್ನೊಂಥರ ಖುಷಿನೇ. ಈಗ ನೋಡಿ ವಿಶೇಷವಾಗಿ ಪಾಪ ಟೀಚರು ಸಾಕಷ್ಟು ನನ್ನ ಕೇಳ್ಕೊಂಡು ಬಂದು ನಾನು ಹೇಳಿದೆ ನಮ್ಮ SDMC ಮತ್ತು ನಮ್ಮ ಇಲಾಖೆ ಎಲ್ಲರೂ ಒಪ್ಪಿಗೆ ಬೇಕು. ಸುಮ್ಮನೆ ಹಾಗೆ ಕೇಳಿದ ತಕ್ಷಣ ನಮಗೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಅನುಮತಿ ನಮ್ಮ ಇಲಾಖೆ ಕೊಟ್ಟಿದೆ. ಮೇನ್ ಕೊಟ್ಟಾಗ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಈಗ ಒಂದು ಕೊಠಡಿ ಕ್ಲೀನ್ ಮಾಡ್ತಾ ಇದ್ರೆ ಡೈಲಿ ಅದೊಂದು ನೀಟಾಗಿರುತ್ತೆ. ನಾನು ಈ ಸಂದರ್ಭದಲ್ಲಿ ಟೀಚರ್ಗೆ ಹೇಳೋದು ಅಷ್ಟೇ, ನಾವು ಜೂನ್ವರೆಗೂ ಅಷ್ಟೇ ಇರೋದು. ನಾನೇ ಆಗಲಿ ನಮ್ಮ ಅಧ್ಯಕ್ಷರೇ ಆಗಲಿ ಮುಂದಿನ ದಿನದಲ್ಲಿ ನೀವೇ ಇರೋದು. ಉತ್ತಮವಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗಿ. ಆಮೇಲೆ 2 ಅಂಗನವಾಡಿಗಳು ಯಾವುದೇ ಗೊಂದಲ ಇಲ್ಲದ ಹಾಗೆ. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿಯವರೆಗೆ ನಾನು ಬಂದ ಮೇಲೆ ಯಾವುದೇ ಗೊಂದಲ ಆಗಿಲ್ಲ ಖಂಡಿತವಾಗಿಯೂ. ಯಾಕೆಂದರೆ ಪೋಷಕರು ಕೂಡ ನನ್ನಲ್ಲಿಗೆ ಗ್ರೌಂಡಿಗೆ ಬಂದಿಲ್ಲ, ಇಲ್ಲಿಯವರೆಗೆ ಬಂದಿಲ್ಲ. ನಾನು ಯಾವಾಗ ಅಂತ ಹೇಳಿದ್ರೆ ಅಂದಿನಿಂದಲೂ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದನ್ನು ಉಪಯೋಗಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ನಿಮ್ಮಲ್ಲಿ ಯಾವುದೇ ಕಾಂಪಿಟೇಷನ್ ಬೇಡ, ಆಯಿತಾ? ನಿಮ್ಮಲ್ಲಿ ಬರ್ತಕ್ಕಂಥ ಮಕ್ಕಳು ನಿಮ್ಮಲ್ಲಿ ಬರಲಿ, ಅವರಲ್ಲಿ ಬರ್ತಕ್ಕಂಥ ಮಕ್ಕಳು ಅವರಲ್ಲಿ ಬರಲಿ. ಒಟ್ಟಾಗಿ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳಿ, ಚೆನ್ನಾಗಿ ಮಾಡಿಕೊಳ್ಳಿ. ಇದು ನನ್ನ ಕೊನೆಯ ದಿನಾಚರಣೆ ಕಾರ್ಯಕ್ರಮ. ನಿರಂತರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೀವೆಲ್ಲರೂ ಕೂಡ ಮಾಡಿದ್ರೆ ಮಕ್ಕಳ ಸಂಖ್ಯೆಯನ್ನು ಮತ್ತು ದಯಮಾಡಿ ಮಾಡಿ. ಆಮೇಲೆ ಅಂಗನವಾಡಿಯವರು ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನು ಬರಾಗಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈಗ ಅಂಗನವಾಡಿ ಅಂತ ಕಲಿತಾರೆ, ಮುಂದಿನ ದಿನದಲ್ಲಿ ಹೋಗ್ಬಿಡ್ತಾರೆ. ಇಂಥ ಸರ್ಕಾರ ಇಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಕೊಂಡಿದೆ, ಎಲ್ಲದೂ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ಭಾಳ ವಿಷಾದನೀಯ ಅದು. ಯಾಕೆಂದರೆ ಎಲ್ಲರೂ ಉಳಿಬೇಕು, ಶಾಲೆನೂ ಉಳಿಬೇಕು. ಆ ರೀತಿಯಾಗಿ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಪೋಷಕರುಗಳಿಗೆ. ನೀವು ಅಂಗನವಾಡಿಯವರು ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡಿ ಶಾಲೆ ಉಳಿಸೋ ಲೆಕ್ಕದಲ್ಲಿ ನೋಡಿ. ಇಲ್ಲೇ ಶಾಲೆ ಇದೆ, ಟೀಚರು ನಾವಿಲ್ಲ ಇನ್ನೊಬ್ರು ಬರ್ತಾರೆ, ಅವರು ಮಾಡ್ಕೊಳ್ತಾರೆ, ಏನು ತೊಂದರೆ ಇಲ್ಲ. ಏಕೆಂದರೆ ವಾತಾವರಣ ಅಲ್ಲಿ ಆ ಕಡೆ ಕಾಂಪೌಂಡಿಂದ ಬ್ಯುಸಿ ಇದ್ರೂ ಕೂಡ ನಮ್ಮ ಕಾಂಪೌಂಡ್ನಲ್ಲಿ ಸೈಲೆಂಟಾಗಿರುತ್ತೆ, ತೊಂದರೆ ಇಲ್ಲ, ಯಾವುದೇ ರೀತಿಯ ಗೊಂದಲಗಳಿಲ್ಲ. ಯಾವ ಪೋಷಕರು ಕೂಡ ನಮ್ಮಲ್ಲಿ ಇವತ್ತಿನವರೆಗೂ ಬಂದು ಯಾವುದೇ ಗಲಾಟೆ ಗೋಜಲಿಗೆ ಹೋಗಿಲ್ಲ. ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ, ಸಹಕರಿಸಿದ್ದಾರೆ ಸರ್. ಖಂಡಿತವಾಗಿ ನಾವು ವೇಳೆಗೆ ಸರಿಯಾಗಿ ಬರ್ತೇವೆ, ವೇಳೆಗೆ ಸರಿಯಾಗಿ ಹೋಗ್ತೇವೆ. ಯಾವುದೇ ಅಡೆತಡೆ ಇಲ್ಲದೆ ಪಾಠಗಳನ್ನು ಮಾಡಿಕೊಂಡು ಅವರು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಅವರು ಹೊರಗೆ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾರೆ. ನಾವು ಯಾರು ಅಬ್ಸರ್ವ್ ಮಾಡಲ್ಲ ಅಂತ ಹೇಳೋದಿಲ್ಲ, ಅಬ್ಸರ್ವ್ ಮಾಡ್ತಾರೆ. ಶಾಲೆ ನಡೀತಾ ಇದೆಯಾ, ಏನಾಗ್ತಾ ಇದೆ, ಯಾರು ಬರ್ತಾರೆ ಹೋಗ್ತಾರೆ ಅಂತೇಳಿ ಅದೆಲ್ಲವನ್ನೂ ನೋಡ್ತಾ ಇರ್ತಾರೆ. ದಯಮಾಡಿ ಮುಂದಿನ ದಿನದಲ್ಲಿ ಚೆನ್ನಾಗಿ ಮಾಡಿ. ಈ ಕಾರ್ಯಕ್ರಮಕ್ಕೆ ಏನು ನಾನೇನು ಹೆಚ್ಚಿಗೆಲ್ಲ ಎಲ್ಲರೂ ಮೇಡಮ್ ತುಂಬ ಮಾತನಾಡಿದ್ದಾರೆ. ಮತ್ತೆ ಪದೇ ಪದೇ ಅದನ್ನೇ ಹೇಳೋದೇ ಬೇಡ. ಅವರು ತುಂಬ ಅನುಭವಿಗಳು, ಅವರು ಹಿರಿಯ ಶಿಕ್ಷಕರು, ದೊಡ್ಡ ದೊಡ್ಡ ಶಾಲೆಯಲ್ಲೂ ಕೆಲಸ ಮಾಡಿದ್ದಾರೆ. ಅವರು 200-250 ಮಕ್ಕಳಿರ್ತಕ್ಕಂಥ ಶಾಲೆದಲ್ಲಿ ಮುಂದಿನ ದಿನದಲ್ಲಿ ಎಲ್ಲರೂ ಕೂಡ ಇದನ್ನು ಮಾಡಿ. ಉಳಿದರೂ ಕೂಡ ಪಾಪ ಅವರು ತುಂಬ ಕೋಆಪ್ರೇಷನ್ ಮಾಡ್ತಾರೆ ನಮ್ಮ